ಯಾಕ್ರಿ ಏನಾಯ್ತ್ರಿ? ಏನಾಯ್ತು ಅಂತ ಬೇಗ ಹೇಳ್ರಿ. ಯಾವ ಬಾಯಿಂದ ಹೇಳಿ ಗೀತಾ? ಬೆಳೆದು ನಿಂತ ನಮ್ಮ ಕಬ್ಬಿನ ಹೊಲಕ್ಕ ಯಾರೋ ಕಿಡಿಗಾಡಿಗಳು ಬೆಂಕಿ ಹಚ್ಚಿದಾರ ಗೀತಾ, ಬೆಂಕಿ ಹಚ್ಚಿದಾರ. ಸ್ವಾಮಿ, ಏನ್ರಿ ಇದು? ನೀವು ಹೇಳ್ತಿರೋ ಮಾತು ಸತ್ಯವೇನ್ರಿ? ಸುಳ್ಳು ಹೇಳಕ ನಾ ಏನು ಹುತ್ತದೇನೇನಾ? ನಾನೊಂದು ಬಗೆದರ ದೈವ ಒಂದು ಬಗೆದಂತೆ ಆಯಿತು ಈ ನಮ್ಮ ಬಾಳಿನಲ್ಲಿ. ಈ ವರ್ಷ ಕಬ್ಬಿನ ಬೆಳೆ ಹೊಲದಾಗ ಚಲೋ ಬಂದಿತ್ತು. ಆ MLA ಹತ್ತಿರ ತೆಗೆದುಕೊಂಡ ಸಾಲನ ತೀರಿಸಿದ್ರಾಯ್ತು ಅಂದ್ರ ಆ ದೇವರು ನಮಗೆ ಎಂತ ಕಷ್ಟನ ತಂದಿಟ್ಟನಲ್ಲ ಗೀತಾ, ಎಂತ ಕಷ್ಟನ ತಂದಿಟ್ಟ. ಸ್ವಾಮಿ ಅಳಬೇಡರಿ, ಸಮಾಧಾನ ಮಾಡ್ಕೊರಿ, ಸಮಾಧಾನ ಮಾಡ್ಕೊರಿ. ನೋಡಿ, ಹಿರಿಯರಾಗಿ ನೀವೇ ಈಗ ಕುಟ್ಕೊಂಡು ಹಾಳಾಕತ್ರಿ. ನಮಗೆ ಯಾರೇ ಸಮಾಧಾನ ಹೇಳ್ತಾರಿ? ಯಾರೇ ಸಮಾಧಾನ ಹೇಳ್ತಾರ? ಆ ದೇವರಿಗೆ ದಿನನಿತ್ಯ ಹಗಲು ರಾತ್ರಿ ಈ ಭಕ್ತರ ಬೇಡಿಕೆ ಅವರಿಗೆ ಮೂಡಿದರೆ ಆ ದೇವರು ಇಂದಿಲ್ಲ ನಾಳೆ ಈ ಭಕ್ತರ ಮೇಲೆ ಕರುಣೆ ತೋರಿಸ್ತಾನೆ. ಎಲ್ಲಿದ್ದಾಳೆ ಗೀತಾ ನಿನ್ನ ರೇಣುಕಾ ಮಾತೆ? ಒಳ್ಳೆಯವ್ರಿಗೆ ಈ ಸಮಾಜದಾಗ ಬೆಲೆ ಇಲ್ಲ. ಕಂಡ ತಿಂದು ಉಂಡ ಮನೆಗೆ ದ್ರೋಹ ಮಾಡ್ತಾರಲ್ಲ ಅಂತವ್ರಿಗೆ ಈ ಸಮಾಜದಾಗ ಬೆಲೆ ಐತಿ. ಎಲ್ಲೋ ವಿಧಿಯೇ, ಕೊನೆಗೂ ತೋರಿಸಿ ಬಿಟ್ಟಿಯಾ ಈ ನಿನ್ನ ವಿಧಿ ಆಟವನ್ನ. ಸ್ವಾಮಿ ಅಳಬೇಡರಿ, ಸಮಾಧಾನ ಮಾಡ್ಕೊ. ಇನ್ನೇನು ಮಾಡ್ಲಿ ಗೀತಾ? ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲವಲ್ಲ. ಯಾರು ಮಾಡಿರಬಹುದು ಗೀತಾ? ಆ ಕಾಳಿಂಗರಾಯ ಮಾಡಿರಬಹುದೇ? ಇಲ್ಲ ವಿಷಕಂಠ ಮಾಡಿರಬಹುದೇ? ಗೀತಾ, ಈ ದರಿದ್ರನ ಕೈ ಹಿಡಿದು ಜೀವನದಾಗ ಎಂತ ಕಷ್ಟ ಅನುಭವಿಸಕತ್ತಿದೆಯಾ ಗೀತಾ? ಈ ರೀತಿ ನರಕ ಅನುಭವಿಸೋದನ್ನ ನೋಡಿದ್ರ ನನ್ನ ಹೊಟ್ಟೆಗೆ ಸಂಕಟ ಆಗಕತ್ತದೆ ಗೀತಾ, ನನ್ನ ಹೊಟ್ಟೆಗೆ ಸಂಕಟ ಆಗ್ತಾ ಇದೆ. ಸ್ವಾಮಿ ಬಿಟ್ಟು ಏನ್ರಿ ಮಾತನಾಡ್ತಾ ಇದ್ದೀರಾ? ನೋಡಿ, ಈ ರೀತಿ ಹತ್ತು ನಿಮ್ಮ ಆರೋಗ್ಯಕ್ಕೆ ಗತಿ ಏನಾದ್ರೆ ನನ್ನ ಮುಂದೆ ಜೀವನದ ಗತಿ ಏನು ಸ್ವಾಮಿ? ಏನು ಇನ್ನೊಂದು ಸಾರಿ ಇದೇ ರೀತಿ ಮಾತನಾಡಿದ್ದೆ ಆದ್ರೆ ನಿಮಗೆ ನನ್ನ ಆಣೆಯಾಗಿದೆ ಸ್ವಾಮಿ, ನಿಮಗೆ ನನ್ನ ಆಣೆಯಾಗಿದೆ. ಈ ಜೀವನದಲ್ಲಿ ಶ್ರೀಮಂತಿಕೆ ಬಡತನ ಇಂದು ಬಂದು ನಾಳೆ ಹೋಗ್ಬೋದ್ರಿ, ಆದ್ರೆ ಈ ಮನುಷ್ಯನಿಗೆ ಬಂದ ಕಷ್ಟದಲ್ಲಿ ಹೆಂಡತಿ ಕೈ ಜೋಡಿಸಿದ್ರೆ ಈ ಕಷ್ಟದಲ್ಲಿ ಸುಖವನ್ನು ಕಾಣಬಹುದು ರೀ, ಸುಖವನ್ನೇ ಕಾಣಬಹುದು. ಅಣ್ಣ, ಈ ಮನೆಯಲ್ಲಿ ನಾನಿರಬೇಕು ಅಥವಾ ನೀನಿರಬೇಕು? ನಿನ್ನಂಥ ಕಾಮುಕ ಮೋಸಗಾರನನ್ನು ನಂಬಲು ಸಾಧ್ಯವಿಲ್ಲ. ನನ್ನ ಬರಬೇಕಾದ ಆಸ್ತಿಯಲ್ಲಿ ಕೊಟ್ಟು ಬಿಡು, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಾಗುತ್ತದೆ, ಎಚ್ಚರ. ತಮ್ಮ ಕೃಷ್ಣ, ಯಾರೋ ಕಿಡಿಗೇಡಿಗಳು ಬೆಳೆದು ನಿಂತ ನಮ್ಮ ಕಬ್ಬಿನ ಹೊಲಕ್ಕ ಬೆಂಕಿ ಹಚ್ಚಿದಾರೋ ತಮ್ಮ, ಬೆಂಕಿ ಹಚ್ಚಿದಾರ. ಬೆಂಕಿ ಹಚ್ಚಿದರೆ ನಾನೇನು ಮಾಡಲಿ? ನನಗೆ ಬರಬೇಕಾದ ಆಸ್ತಿ ಬರಬೇಕು ಅಷ್ಟೇ. ಅಲ್ಲ ರೀ, ತಾವೇ ಬೆಂಕಿ ಹಚ್ಚಿ ಎಲ್ಲ ಸಾಲ ನಮ್ಮ ತಲೆ ಮೇಲೆ ಹಾಕ್ಬೇಕು ಅಂತ ಇವ್ರು ಮಾಡಿರುವ ಕುತಂತ್ರವಿದು. ತಮ್ಮ ಕೃಷ್ಣ, ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಆ MLA ಹತ್ತಿರ ತೆಗೆದುಕೊಂಡ ಸಾಲ ಇನ್ನೂ ತೀರಿಲ್ಲೋ ತಮ್ಮ, ಇನ್ನೂ ತೀರಿಲ್ಲ. ಅದಕ್ಕೆ ನಾನೇನು ಮಾಡಲಿ? ನೀನು ತೆಗೆದುಕೊಂಡಿರುವ ನೀನೇ ತೀರಿಸಿಕೋಬೇಕು, ಅದು ನನಗೆ ಸಂಬಂಧವಿಲ್ಲ. ನಾನು ಅವತ್ತೇ ತಿಳಿದುಕೊಂಡಿದ್ದೇನೆ ನಿನ್ನ ಕಪಟ ನಾಟಕವನ್ನು. ನಾನು ಬೆಂಗಳೂರಿಗೆ ಹೋದಾಗ ನನ್ನ ಹೆಂಡತಿಯ ಮೇಲೆ ಇಲ್ಲ ಸಲ್ಲದ ಆ ಸಂಬಂಧವನ್ನು ಕಟ್ಟಿ ನನ್ನ ಹೆಂಡತಿಯ ಮೇಲೆ ಬಲಾತ್ಕಾರ ಮಾಡಿ ನಿನ್ನ ಕಾಮದಾಹವನ್ನು ತೀರಿಸಿಕೊಂಡು ನಮ್ಮ ಸಂಸಾರವನ್ನು ಛಿದ್ರ ಮಾಡಿ ಎಲ್ಲ ಆಸ್ತಿಗೂ ನಿನ್ನಂತಹ ನೀನೇ ಒಡೆಯನಾಗಬೇಕೆಂದು ಬಯಸಿದ್ದೆ. ನೀನೇ ಮೋಸಗಾರನ ಜೊತೆ ಇರಲು ನನಗೆ ಸಾಧ್ಯವಿಲ್ಲ, ಸಂಕಟವಾಗುವುದು. ಆದರೆ ನಾನು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕೆಂದು ಸುಮ್ಮನಿದ್ದೆ. ಆದರೆ ಅವತ್ತು ಸಾಕ್ಷಿ ಸಮೇತ ಸತ್ಯವಾಗಿದೆ. ಈ ನಾಡಿದ ನಾಟಕಕ್ಕೆ ಇನ್ಯಾವ ನೋಡು ಈ ಫೋಟೋಗಳು.
ಈಗಲಾದರೂ ಒಪ್ಪುತ್ತೀಯಾ? ಸ್ವಾಮಿ, ಏನಿದು? ಈ ಫೋಟೋ ಏನಿದು? ನನಗೊಂದು ತಿಳಿತಾ ಇಲ್ಲ. ಹೀಗೆ ಮೂಕರಾಗಿ ನಿಂತು ಬಿಟ್ರಿ, ಏನಾಯ್ತು ಅಂತ ಹೇಳಿ. ಗೀತಾ, ನಾನು ಹಾಗೆ ಮಾಡ್ತೀನಿ ಅಂತ ನೀನ್ ನಂಬ್ಕೋತೀಯನ? ಗೀತಾ, ನೀನ್ ನಂಬ್ತೀಯ? ಸ್ವಾಮಿ, ಇಲ್ಲ ರೀ, ಇಲ್ಲ. ಇದನ್ನು ಮಾತ್ರ ನನ್ನ ಮನಸ್ಸಿಂದ ಯಾವತ್ತೂ ನಂಬೋದಿಲ್ಲ ರೀ. ನೀವು ನನ್ನ ಪಾಲಿನ ದೇವರು. ನೀವು ನನಗೆ ಯಾವತ್ತೂ ದ್ರೋಹ ಬಗೆಯೋದಿಲ್ಲ ರೀ, ದ್ರೋಹ ಬಗೆಯೋದಿಲ್ಲ. ಮಾಡೋದೆಲ್ಲ ಗಂಡನ ಕೈಲೆ ಮಾಡಿಸಿ ಈಗ ಕಣ್ಣೀರ್ನ ನಾಟಕ ಮಾಡ್ತಾ ಇದ್ಯಾ? ಈ ಆಸ್ತಿಗೆಲ್ಲ ನೀನೇ ರಾಣಿ ಆಗ್ಬೇಕು ಅಂತ ಸೋಗ್ ಹಾಕ್ತಾ ಇದ್ದೇನು? ಥು, ಪಾಪಿ, ಹಾಲಿನಿಂದ ಮನೆಗೆ ಬಂದು ಎಂತ ಕೆಂಡನ್ನು ಕಾಡ್ತಾ ಇದೆಯಲ್ಲ ನೀನು. ಹೆಣ್ಣೆ ಅಲ್ಲವೇ? ರಾಕ್ಷಸಿ ನೀನು. ನೀನು ಮಾಡುತ್ತಿರೋದು ಇದು ನಾಟಕ. ಅದಕ್ಕೆ ಬಾಯಿ ಬಿತ್ತು. ನೀನು ಅಣ್ಣನ ಜೊತೆ ಸೇರಿ ನಾಟಕ ಆಡ್ತೀಯ ಅಷ್ಟೇ. ಕೃಷ್ಣ, ಯಾಕಪ್ಪ ನಿನ್ನ ಚಿಕ್ಕನಿದ್ದಾಗಲೂ ನನ್ನ ಮಗನಿಂದ ಹೆಚ್ಚಾಗಿ ನಿನ್ನನ್ನು ಜೋಪಾನ ಮಾಡಿದ್ವಿ. ಕೂಗಲ ಕೊಂಕಾಗದಂತೆ ನಿಮ್ಮಣ್ಣ ನಿನ್ನ ಕಣ್ಣ ರೆಪ್ಪೆ ತರ ನೋಡ್ಕೊಂಡ್ರು. ಹಗಲು ರಾತ್ರಿ ಕಷ್ಟಪಟ್ಟು ನಿನ್ನನ್ನು ದೊಡ್ಡ ಡಾಕ್ಟರ್ ಆಗಿ ಮಾಡಿದ್ರು. ಯಾಕಪ್ಪ ಇಂಥ ದೇವ್ರ ಬಂತ ಮನುಷ್ಯನಿಗೆ ನಿನ್ನ ಮೇಲೆ ಅವಮಾನೇನಪ್ಪ, ಅನುಮಾನನ? ತಮ್ಮ ಕೃಷ್ಣ, ಇದು ನಿನ್ನ ಕಡೆ ನಿರ್ಧಾರ ಏನೋ ತಮ್ಮ? ಈ ರೀತಿ ನಿನ್ನ ಹೆಂಡತಿಯ ಮೇಲೆ ಬಲಾತ್ಕಾರ ಮಾಡಿರುವುದು ನಿಜವೇನೋ ತಮ್ಮ? ನಿನ್ನ ಕೈಯಲ್ಲಿದೆಯಲ್ಲ, ನೀನೇ ಹೇಳು. ಅಯ್ಯೋ ವಿಧಿಯೇ, ನಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಆಯಿತು ಈ ನಮ್ಮ ಬಾಳಿನಲ್ಲಿ. ಅಣ್ಣ ತಮ್ಮರಿಬ್ಬರ ಬಾಳಿನಲ್ಲಿ ವಿಷ ಜಂತು ಆಗಿ ಬಿಟ್ಟನ ನೀಚ ವಿಷ ಕಂಡ. ಗೀತಾ, ತಮ್ಮ ಕೃಷ್ಣ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿ ಬಿಡು ತಮ್ಮ, ಕ್ಷಮಿಸಿ ಬಿಡು. ನಿಮ್ಮಂತ ಕಾಮಕರನ್ನು ನನ್ನ ಕಾಲಿಗೆ ಮುಟ್ಟಬೇಡಿ. ನಡೀರಿ, ಹಿಂದಕ್ಕೆ ಸರಿರಿ. ಏನೇ ವಯ್ಯಾರಿ, ಈಗ್ಲಾದ್ರೂ ಸಮಾಧಾನ ಆಗ್ತೀನಿ ನಿನಗೆ? ನೀನು ಹೆಣ್ಣಲ್ಲವೇ? ಹೆಣ್ಣು ಕುಲದ ರಾಕ್ಷಸಿ ನೀನು. ಗೀತಾ, ಹಾಗೆಲ್ಲ ಮಾಡಬಾರ್ದು ರೀ. ಮತ್ತೇನ್ರಿ, ನಿಮಗೆ ಇವರು ಇಷ್ಟೆಲ್ಲ ಅಪವಾದ ಹೊರಿಸಿ ಈ ರೀತಿ ಹೊಡೆತಿದ್ದರು ನಾವು ಸುಮ್ಮನೆ ನೋಡ್ಕೊಂಡು ನಿಲ್ಲು ಅಂತ ಹೇಳ್ತಾ ಇದ್ದೀರಿ ಏನ್ರಿ? ನಿಲ್ಲು ಅಂತ ಹೇಳ್ತಾ ಇದ್ದೀರಾ? ಗೀತಾ, ಇದು ನನ್ನ ಅಗ್ನಿ ಪರೀಕ್ಷೆ. ಹಾ ತಮ್ಮ, ಊರಾಗ 2 ಮನೆ ಅದಾವ, 10 ಎಕರೆ ಹೊಲ ಐತಿ, ಹೊಳಿಗೆ ಒಂದು ನೀರಾವರಿ ಪಂಪ್ ಸೆಟ್ ಐತಿ. ನಿನಗೆ ಬೇಕಾಗಿದ್ದನ್ನು ತಗೊಂಡು ಬಿಟ್ಟು ಬಿಡು. ನಾನು ಆ MLA ಹತ್ತಿರ ತೆಗೆದುಕೊಂಡ ಸಾಲನ ನಾನಾ ತೀರಿಸ್ತೀನಿ. ಚಿಕ್ಕಪ್ಪ, ಡ್ಯಾಡಿ, ಅಮ್ಮ, ಆಂಟಿ ಎಲ್ಲರೂ ಈ ರೀತಿ ಏಕೆ ಸುಮ್ಮನೆ ನಿಂತಿದ್ದೀರಾ? ಅಮ್ಮ ಹೇಳಮ್ಮ, ಅಪ್ಪನ ಕಣ್ಣಲ್ಲಿ ನೀರೇಕಮ್ಮ? ಕಂದ, ಇನ್ನು ಮುಂದೆ ನಿಮ್ಮ ಚಿಕ್ಕಪ್ಪ ನಿಮ್ಮ ಆಂಟಿ ನಮ್ಮ ಜೊತೆ ಇರೋದಿಲ್ಲಪ್ಪ. ನಮ್ಮಿಂದ ದೂರ ಹೋಗ್ತಾ ಇದ್ದಾರಪ್ಪ, ದೂರ ಹೋಗ್ತಾ ಇದ್ದಾರೆ. ಸಾಧ್ಯವಿಲ್ಲ, ನಾನು ಚಿಕ್ಕಪ್ಪನನ್ನು ಬಿಡೋದಿಲ್ಲ. ಹಾಗೆಲ್ಲ ಹಠ ಮಾಡಬಾರ್ದು ಕಂದ. ಚಿಕ್ಕಪ್ಪ, ನಿಮ್ಮ ಕಾಲಿಗೆ ಬೀಳುತ್ತೇನೆ, ನಮ್ಮನ್ನು ಬಿಟ್ಟು ಹೋಗ್ಬೇಡ್ರಿ ಚಿಕ್ಕಪ್ಪ. ಚಿಕ್ಕಪ್ಪ, ಎಲ್ಲಿ ನಿನ್ನ ಚಿಕ್ಕಪ್ಪ? ಅಮ್ಮ, ಯಾರಮ್ಮ ಇಲ್ಲಿ? ತೊಲಗಾಚೆ. ತಮ್ಮ ತಮ್ಮ ಅಣ್ಣ, ಅಣ್ಣ, ತಮ್ಮ. ಅಲ್ಲ ರೀ, ನಿಮಗಾಗಿ ಬಿಸಿ ಬಿಸಿಯಾದ ಹಾಲು ಕಾಯಿಸಿಟ್ಟಿದ್ದೀನಿ, ಬನ್ನಿ ಕುಡಿಯೋಣ. ತಾಯಿ ಒಂದೇ ಒಂದೇ ತಾಯಿ ಎದೆ ಹಾಲನ್ನು ಕುಡಿದು ಬೆಳೆದ ಅಣ್ಣ ತಮ್ಮಂದಿರು ನಾವು.
ಈ ದಿನ ಅಣ್ಣ ತಮ್ಮರಿಬ್ಬರ ಬಾಯಿನಲ್ಲಿ ಈ ದಿನ ಅಣ್ಣ ತಮ್ಮಂದಿರಲ್ಲಿ ಬಿರುಗಾಳಿ ಎಬ್ಬಿಸಿದಿರಲ್ಲ ಕಲಿಯುಗದ ಕಾರಬಾರಿಗಳು. ಲೇ ವಿಷಗಡ್ಡ, ಲೇ ಕಾಳಿಗ, ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ರುಂಡ ಮುಂಡಗಳನ್ನು ತುಂಡು ತುಂಡಾಗಿ ಕತ್ತರಿಸದಿದ್ದರೆ ನಾನು ನಮ್ಮಪ್ಪನ ಮಗನ ಅಲ್ಲ. ಸ್ವಾಗತ ಆ ಪುಂಡ ಪುಡಾರಿಗಳಿಗೆ ತಕ್ಕ ಪಾಠ ಕಲಿಸೋಣ. ಬೆಳೆದು ನಿಂತವನ ಕಬ್ಬಿನ ಹೊಲಕ್ಕೆ ಬೆಂಕಿ ಹಚ್ಚಿ ಬಂದೇನಲೇ. ಕಾಳಿಗ, ಭಿಕ್ಷೆ ಬೇಡಾಕ್ ಬರೋದಿಲ್ಲಲೇ ಈ ಬಸವರಾಜ. ಅಂದು ನಿನ್ನ ಪರವಾಗಿ ಪ್ರಚಾರ ಮಾಡಕ್ ಒಪ್ಕೊಳ್ಳಿಲ್ಲ ಅಂತ ತಿಳ್ಕೊಂಡು ಸೇಡಿನ ಕಿಡಿಯನ್ನ ಬೇಯಿಸಿಕೊಂಡು ಬೆಳೆದು ನಿಂತ ನನ್ನ ಕಬ್ಬಿನ ಹೊಲಕ್ಕೆ ಬೆಂಕಿ ಹಚ್ಚಿದೆಯಲ್ಲ ಲೇ ವಿಷಗಡ್ಡ. ಅನ್ನ ತಮ್ಮರಿಬ್ಬರ ಬಾಯಿನಲ್ಲಿ ವಿಷದ ಬೀಜಾನ ಬಿತ್ತಿ ನಮ್ಮ ಸಂಸಾರವನ್ನು ಚೂರು ಚೂರು ಮಾಡಿದೆಯಲ್ಲ. ಭೂ ಪಾಪಿಗಳ ನಿಜವಾದ ಗಂಡಸರ ಆಗಿದ್ರೆ ನನ್ನೊಂದಿಗೆ ಹೋರಾಡಬೇಕಿತ್ತು. ಚಂಡರಂಗ ಕಬ್ಬಿನ ಹೊಲಕ ಬೆಂಕಿ ಹಚ್ಚಿದ್ರಲ್ಲ, ನೀವ್ಯಾವ ಸೀಮೆ ಗಂಡಸರಲ್ಲೇ ರಣ ಏಡಿಗಳ. ಧೈರ್ಯ ಇದ್ರ ಬರ್ಲಿ, ನಿಮ್ಮ ರಕ್ತನ ಕುಡಿದು ಬಿಡ್ತೇನೆ. ಎಷ್ಟು ಸಕ್ ಬಂದಿರ್ಬೇಕು ಇಷ್ಟಾದ್ರೂ ಸಕ್ ಮುರ್ಲಿಲ್ಲ ಅಂದ್ರ ವಿಷಕಂಠ ಹತ್ತು ಪೊಲೀಸರಿಗೆ ಫೋನು. MLA ಮೇಲೆ ಮಾನಹಾನಿ ಮಾಡಲು ಬಂದಿದ್ದಾನೆ ಅಂದ ಕೇಸ್ ಹಾಕಿ ಇಂಡಿನ ಜೈಲ 4 ದಿನ ಕಳೆದ ಯಾಕಚ್ರ ಈ ಮಗನ ಸ್ವಕ್ಕ ತಾವ ಹೋಗ್ತತಿ. ವಿಷಕಂಠ ಪೊಲೀಸರಿಗೆ ಫೋನ್ ಮಾಡ್ತೀಯಲ್ಲೇ ತಾಯಿ ಗಂಡನ ಮಗನ. ಧೈರ್ಯ ಇದ್ರೆ ಬರ್ಲೇ ನಿನ್ನ ರಕ್ತನ ಕುಡಿದು ಬಿಡ್ತಾನೆ. ಹಿಡಿತಕ್ಕೆ ಸಿಗುತ್ತಿಲ್ಲ ನಿಂತರು ನಿಂತರು ನಿನ್ನ ಭಜನೆ ಬೇರೆ ಕೆಲಸನೇ ಇಲ್ಲ. MLA ಸಾಹೇಬರು ಹಚ್ಚಿದವರ ಅನುಮಾನ ಬಂದು ಈ ಇಲೆಕ್ಷನ್ ಸಮಯದಲ್ಲಿ ಅವರು ಮರ್ಡರ್ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಇವನನ್ನು ಒದ್ದು ಜೈಲಿಗೆ ತಳ್ಳಿ. ಎಸ್ ಸರ್. ನೋಡ್ಯಾರ ನಿಂಗ ಬೇರೆ ಹುಡುಗಿನ ಆಸ್ತಿ
ಸಾಹೇಬ್ರಿ, ಏನಿದು? ನನ್ನ ಗಂಡ ಏನು ತಪ್ಪು ಮಾಡಿದ್ದಾನೆ ಅಂತ ಅವನು ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ರ? ಹೇಳಿ ಸಾಹೇಬ್ರೆ. MLA ಸಾವಿರ ಮೇಲೆ ಕೈ ಮಾಡಿದ್ದಾನೆ, ಅದಕ್ಕೆ ಅವನನ್ನು ಎಳ್ಕೊಂಡು ಹೊಂಟಿದ್ದೇವೆ. ಇಲ್ಲ ಸಾಹೇಬ್ರೆ, ಇಲ್ಲ. ನನ್ನ ಗಂಡನ ಮೇಲೆ ಸುಳ್ಳು ಅಪವಾದ ಹೊರತಾ ಇದ್ದಾರೆ ಈ ಪಾಪಿಗಳು. ಚುನಾವಣೆಯಲ್ಲಿ ಅವರ ಪರವಾಗಿ ಪಂಚಾಯಿತಿ ಮಾಡಿಲ್ಲ ಅಂತ ಇಂಟಿನ ಸೇಡೆ ಇಟ್ಟುಕೊಂಡು ನನ್ನ ಮೇಲೆ ಬಲಾತ್ಕಾರ ನಡೆಸಿದ್ರು ಈ ಪಾಪಿಗಳು. ಅದರ ಮೇಲೆ ನಮ್ಮ ಮೇಲೆ ಸೇಡೆ ತೀರ್ಸೋಕೆ ಸಂಚು ಹಾಕಿದ್ದಾರೆ. ದಯವಿಟ್ಟು ನನ್ನ ಗಂಡನನ್ನು ಬಿಟ್ಟು ಬಿಡಿ ಸಾಹೇಬ್ರೆ. ನಿಮ್ಮ ಮುಂದೆ ಎಷ್ಟೊಂದು ಸಕ್ಕಿನ ಮಾತನಾಡುತ್ತಿರುವ ಹೇಳು. ಮೊದಲು ಹೇಳ್ಕೊಂಡು ನಡೀರವಣ್ಣ. ನಿಮ್ಮ ಹೊಲಕ್ಕೆ ಬೆಂಕಿ ಹಚ್ಚಿದರೆ ಏನೇ ಸಾಕ್ಷಿ ಆಧಾರಗಳು ಇಲ್ಲ ಸಾಹೇಬ್ರೆ, ಇವ್ರ ವಿರುದ್ಧ ಯಾವನು ಸಾಕ್ಷಿ ಹೇಳೋದಿಲ್ಲ. ಒಂದು ವೇಳೆ ಸಾಕ್ಷಿ ಹೇಳಿದ್ರ ಹೊಲ ಕಟ್ಟಲ್ಲ, ಹೊಲ ಕಷ್ಟ ಅಲ್ಲ, ಮನೆನೂ ಸುಟ್ಟಾಕ್ತಾರು ಈ 4 ಗಂಟೆ ಮಕ್ಕಳು. ತಮ್ಮ ಬಸವರಾಜ, ನಾ ಮೊದಲ ಹೇಳಿದ ಈ ಸಮಸ್ಯೆನ ಬರ್ತಿರ್ಕಿಲ್ಲ. ಸಾಹೇಬ್ರೆ, ನನ್ನ ಗಂಡ ಏನು ತಪ್ಪು ಮಾಡಿಲ್ಲ. ನಿಮ್ಮ ಕೈ ಮುಗಿದು ಬೇಡಿಕೊಳ್ತೇನೆ, ನನ್ನ ಗಂಡನನ್ನು ಬಿಟ್ಟು ಬಿಡಿ ಸಾಹೇಬ್ರೆ. ನೋಡ್ರಿ ಗೀತಾರವ್ರೆ, ಸಾಕ್ಷಿ ಇಲ್ಲದಿದ್ರೆ ನಾವೇನೇ ಮಾಡಕ್ಕೆ ಬರುದಿಲ್ಲ. ನಿಮ್ಮ ಗಂಡ MLA ಸಾಹೇಬ್ ಮೇಲೆ ದಾಳಿ ಮಾಡಿದ್ದಾನ, ಮೇಲಾಗಿ ಮಾನಹಾನಿ ಮಾಡಲು ಮುಂದಾಗಿದ್ದಾನ. ಇವನನ್ನು ಕರ್ಕೊಂಡು ಹೋಗ್ತೇವೆ. ಮುಂದೆ ಕೋರ್ಟ್ನಲ್ಲಿ ಏನಾಗುದು ನೋಡೋಣ. ನೋಡಿ ಭಾಯಿಗಳೇ, ಈ ಸೀಟಿಗಾಗಿ ನಿಮ್ಮನ್ನು ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ಅವತ್ತು ನಿಮ್ಮ ಕಪಾಳಿಗೆ ಹೊಡೆದಿದ್ದು ನಿಜ, ಆದ್ರೆ ಅವತ್ತೇ ನಾನು ನಿಮ್ಮನ್ನು ಕ್ಷಮೆ ಕೇಳಿದ್ದೀನಿ. ನನ್ನನ್ನು ಕ್ಷಮಿಸಬೇಡಿ. ಕ್ಷಮೆ ನನ್ನ ಜೀವನದಲ್ಲಿ ಹಿಡಿಸಲಾರದ ಒಂದೇ ಒಂದು ಪದ ಅಂದ್ರೆ ಅದು ಕ್ಷಮೆ. ಅಂದು ನೀನು ನನಗೆ ಕಪಾಳಕ್ಕೆ ಮೋಕ್ಷ ಮಾಡಿದಲ್ಲ, ಆ ಗಾಯ ಇನ್ನೂ ಆರಿಲ್ಲ. ವೈರಲ್ ಆಗದೆ ನಿನ್ನನ್ನು ನಾನು ಕ್ಷಮಿಸಲೇ. Yes sir. हे ऑइल होंडा BS6 बाईकसाठी वापरलं जातं. प्रो होंडा जेन्युइन लुक्स अँड ಆ ದೇವರಿಗೆ ನಾವು ನಗು ನಗುತ್ತಾ ಸಂಸಾರ ಸಾಗಿಸೋದು ಇಷ್ಟ ಇಲ್ಲಪ್ಪ, ಇಷ್ಟ ಇಲ್ಲ. ಅದಕ್ಕೆ ಆ ದೇವ್ರಿಗೆ ಅನ್ಯಾಯ ಮಾಡಿದೀವಿ ಅಂತ ನಿಮ್ಮ ತಂದೆಯವ್ರಿಗೆ ಇಂಥ ಪರಿಸ್ಥಿತಿ ತಂದಪ್ಪ, ಇಂಥ ಪರಿಸ್ಥಿತಿ ತಂದು ನಿನಗೆ ಹಸುವಾಗಿದೆ ಅಂತ ಹೇಳಿದ ಕೇಳಿದ್ರೆ ನನ್ನ ಹೊಕ್ಕೋಟಿನ ಕರಳೆ ಕಿತ್ತು ಬರ್ತಾ ಇದೆಯಪ್ಪ, ಕರಳೆ ಕಿತ್ತು ಬರ್ತಾ ಇದೆ. ನಿನಗೆ ಊಟ ಮಾಡೋ ಹೋಗ್ಲಿಕ್ಕೂ ಈ ನನ್ನ ಮನೆಯಲ್ಲಿ ಒಂದು ಅಂಗಳಾಗ ಇಲ್ಲಪ್ಪ, ಅಂಗಳಾಗ ಇಲ್ಲ. ಏನು ಮಾಡ್ಲಿಕ್ಕಂತ ನಾನು ಏನು ಮಾಡ್ಲಿ? ಅಮ್ಮ, ನನಗೆ ತುಂಬಾ ಹಸಿವಾಗಿದೆ, ತಿನ್ನಕ್ಕೆ ಏನಾದ್ರು ಕೊಡಮ್ಮ. ಕಂದ, ಈ ಕಾಡಿನಲ್ಲಿ ನಾವಿಷ್ಟು ಹತ್ತು ಕರೆದರು ನಮಗೆ ಹಸು ಅಂತ ದಹ ಆದ್ರೂ ಕೂಡ ನಮಗೆ ಯಾರು ಕರೆದು ಒಂದು ತುತ್ತು ಅನ್ನ ಕೊಡೋದಿಲ್ಲಪ್ಪ, ಒಂದು ತುತ್ತು ಅನ್ನ ಕೊಡೋದಿಲ್ಲ. ನಿನ್ನ ಹಸುನಿಗಾಗಿ ನಾನು ಭಿಕ್ಷೆ ಬಿಡ್ತೇನಪ್ಪ, ನಾನು ಭಿಕ್ಷೆ ಬಿಡಿ ನಿನಗೆ ಏನಾದ್ರೂ ತಂದು ಹಾಕ್ತೀನಿ ಕಂದ, ಏನಾದ್ರೂ ತಂದು ಹಾಕ್ತೀನಿ, ನೀನ್ ಅಂದ್ಕೋಬೇಡಪ್ಪ. ಅಮ್ಮಯ್ಯ
ಗಂಟನ್ನು ಬಿಡಿಸಿಕೊಡೋದು ಜವಾಬ್ದಾರಿ ನನ್ನದು. ಇಲ್ಲದಿದ್ದರೆ ಅನುಭವಿಸಿ ನರಕವನ್ನು. ಥು, ಪಾಪಿ ದೇವರಿದ್ದರು ನನ್ನ ಗಂಟಲ ಮೇಲೆ ಹಣವಾದ ಬೀಜವನ್ನು ಹೊತ್ತಿಸಿ ಈಗ ಬಾಯಲು ಮಾತನಾಡಲು ಬಂದಿದ್ದಿಲ್ಲ. ನೀನೇನು ಗಂಡಸೇನೋ? ನೀನು ಮೋಸ ಮಾಡಿ ಹೋಗಿಯಲ್ಲ, ಅದರ ಪ್ರತಿಫಲ ಇದು. ಅನುಭವಿಸಿ ನರಕವನ್ನು. ಆ ಚಂಚಲ ಮನುಷ್ಯನ ರಾಧ ನನ್ನ ಕೈಗೊಂಬೆಯಾಗಿ ಮಾಡಿಕೊಂಡು ನಾವಿಬ್ಬರು ಅವರ ಪ್ರೇಮಿ ಆಗಬೇಕಂದ್ರೆ ನಿನ್ನ ಗಂಡನಿಗೆ ಅನುಭವ ಬರುವಂಗೆ ಮಾಡಿದ್ದು ನಾನೇ. ಅಣ್ಣ ತಮ್ಮನ ಇಬ್ಬರ ನಡುವೆ ವಿಷಯದ ಬೀಜ ಬಿತ್ತಿದೆ. ಹೇಗಿದೆ ಕಾರ್ಬಾರ್ಗಳ ಕಾರಸ್ಥಾನ? ಥು, ಪಾಪಿ ನಿನ್ನ ಜನ್ಮ ಕಟ್ಟ ಬೆಂಕಿ ಹಾಕ ಹಾಲಿನಂತ ಇರುವ ಸಂಸಾರದಲ್ಲಿ ಹುಳಿ ಹಿಂಡಿದ ಪಾಪಿ ನೀನು. ಈ ರಾಕ್ಷಸಿಯಾಗಿ ನಿಂತರೆ ನಿನ್ನ ಎದೆ ಸೀಳಿ ನಿನ್ನ ರಕ್ತ ಕುಡಿಯಲು ನಿಂತಿರ್ತಾಳೆ ರಾಕ್ಷಸಿಯಾಗಿ ನಾನು. ಸುಮ್ಮನೆ ಹೊರಟೋಗೋ ಇಲ್ಲಿಂದ. ಈಗ ನೀನು ಒಂಟಿ. ಅವತ್ತು ಪಾರಾದಂಗೆ ಇವತ್ತು ಪಾರಾಗು ನೋಡೋಣ. ಬಾಜಿತಾ ಬಾ. ನೋಡು, ಈ ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ನಿನಗೆ ಕೆಟ್ಟ ಆಗೋದು ಒಳ್ಳೇದಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಟೋಗು ಇಲ್ಲಿಂದ. ಬಿಟ್ಟು ಬಿಡು ನನ್ನನ್ನು. ಗೀತಾ, ಇಂಥ ತುತ್ತುವ ಮಾತುಗಳು ನನ್ನ ತೃತ್ಯಕ್ಕೆ ಸಮಾನ. ನಿನ್ನ ಶೀಲವನ್ನು ಭಂಗ ಮಾಡಲು ಅದ್ಯಾವ ಗಂಡ ಬಂದದ್ದು ತಡುತ್ತಾನೆ ನಾನು ನೋಡುತ್ತೇನೆ. ಬಾ ಗೀತಾ ಬಾ. ಪಾಪಿ ಸರಿ ಹಿಂದಕ್ಕೆ. ಒಂಟೆ ಆದ ಹೆಣ್ಣನ್ನು ಈ ರೀತಿ ಮಾನಭಂಗಗೊಳಿಸಲು ನಾಚಿ ಆಗುದಿಲ್ಲ ನಿನಗೆ? ಸರಿಲೇ ಹಿಂದಕ್ಕೆ. ಯಾರು ನೀನು? ಯಾರೋ ನೀನು? ದ್ರೌಪದಿ ಮಾನ ಕಾಪಲು ಬಂದ ಶ್ರೀಕೃಷ್ಣನೇ. ಹೌದು, ನಾನು ಶ್ರೀಕೃಷ್ಣನೇ. ದ್ರೌಪದಿ ಮಾನಭಂಗವನ್ನು ಕಾಪಾಡಲು ಆ ದೇವರೇ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ. ದಾರಿಯಲ್ಲಿ ಹೋಗುವಾಗ ಹೆಣ್ಣಿನ ಕೂಗು ಕೇಳಿ ಬಂತು, ಅದಕ್ಕೆ ಓಡಿ ಬಂದೆ. ಇದೇ ಊರಿಗೆ ಹೊಸದಾಗಿ ಕೃಷಿ ಅಧಿಕಾರಿಯಾಗಿ ಬಂದಿರುವೆ. ಹೊಸದಾಗಿ ನೌಕರಿ ಮೇಲಾಗಿ ಊರಿಗೆ ಹೊಸಬ. ನನ್ನ ವಿಷಯ ನಿನ್ಗಿಂದು ಗೊತ್ತಿಲ್ಲ. ನನ್ನ ವಿಷಯ ನೀ ತಿಳ್ಕೋಬೇಕಾದ್ರ ಊರಾಗೊಂಡ ಸುತ್ತ ಹಾಕಿ ಬರೋಗ ಈ ವಿಷಯ ಕಂಟ ಏನಲ್ಲ ಅನ್ನೋದು ಹೇಳ್ತಾರ. ಬಂದ ದಾರಿಗೆ ಸುಂಕ ಇಲ್ಲಂದ ಹೊರಟು ಹೋಗಿಬಿಡು. ಮುಚ್ಚು ಬಾಯಿ. ಸಾಕ್ಷಿ ಸಮೇತ ಸಿಕ್ಕು ಬಿದ್ದಿದ್ದೀಯಾ? ಇನ್ನೊಂದು ಸಲ ಮಾತನಾಡಿದ್ದಾದರೆ ಹಲ್ಲು ಮುರಿದೇನು. ಹೋಗುವೆ, ಮುಂದೆ ನೋಡಿಕೊಳ್ಳುತ್ತೇನೆ. ಅಣ್ಣ, ಸರಿ ಇದೆ ಸರಿಯಾಗಿ ಬಂದು ನನ್ನ ಮಾನ ಪಡೆದ್ರ ನಿಮಗೆ ಮಾನವ ಅಲ್ಲ, ಇಲ್ಲ ದೇವ ಮಾನವ ಅಲ್ಲ. ಅಂದಾಗೆ ತಾವು ಯಾರಮ್ಮ ಈ ರೀತಿ ಕಾಡಿನಲ್ಲಿ ಒಬ್ಬಂಟಿಯಾಗಿ ನಿಂತಿರುವಿರಿ? ಅಣ್ಣ, ಈ ನನ್ನ ಬಾಳಿನಲ್ಲಿ ದೊಡ್ಡ ದುರಂತ ಘಟನೆ ನಡೆದಿದೆ. ದೊಡ್ಡ ದುರಂತ ಘಟನೆ ನಡೆದಿದೆ. ನಾನು ಈ ಊರಿನ ಬಸವರಾಜನ ಹೆಂಡತಿ. ಆದ್ರೆ ನನ್ನ ಗಂಡ ಚುನಾವಣೆಯಲ್ಲಿ ಅವರ ಬಗ್ಗೆ ಅಪಪ್ರಚಾರ ಮಾಡಿಲ್ಲ ಅಂತ ನನ್ನ ಗಂಡನನ್ನು ಅಲ್ಲದ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು ಪಾಪಿ ಕಾಳಿಕ. ಅಷ್ಟೇ ಅಲ್ಲದೆ ಯಶಗಂಡ ನನ್ನ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ ಈ ಪಾಪಿ. ಎಷ್ಟೆಲ್ಲ ನಡೆದು ಅಣ್ಣ ತಮ್ಮಂದರು ಬೇರೆ ಮಾಡಿ ನಮ್ಮ ಮನೆತನವನ್ನೇ ಒಡೆದು ಹಾಕಿದರು ಈ ಪಾಪಿಗಳು. ನನ್ನ ಪಾಲಿನ ದೇವರಮ್ಮ ಬಸವರಾಜ್ ಅಂತ ಮಹಾತ್ಮರಿಗೆ ಇಂಥ ಕೇಡು ಬರಬಾರ್ದಿತ್ತಮ್ಮ.
ನಾನು ನೌಕರಿ ಸಿಗಲಿಲ್ಲವೆಂದು ವಿಷಯ ತೆಗೆದುಕೊಳ್ಳಲು ಸಿದ್ಧನಾದಾಗ ದೇವರಂತೆ ಬಂದು ನನ್ನ ಪ್ರಾಣವನ್ನು ಕಾಪಾಡ್ತಾರೆ ಆ ಬಸವರಾಜ್. ಅಂಥವರಿಗೆ ಇಂಥ ಕೇಡು ಬರಬಾರ್ದಿತ್ತಮ್ಮ, ಬರಬಾರ್ದಿತ್ತು. ನಡಿಯಮ್ಮ ಹೋಗೋಣ, ಮಗುವಿಗೆ ಹಸಿವಾದಂತೆ ಕಾಣುತ್ತದೆ. ಆಗ್ಲಿ ಬಾರು ಹೋಗೋಣ.